ಸರ್ ಅವರು ನಾನು ಲಾಯಲ್ ಕಾಂಗ್ರೆಸ್ ಮ್ಯಾನ್ ಇಂಡಿಯನ್ ಅಲಯನ್ಸ್ಗೆ ಅಥವಾ ಕಾರ್ಯಕರ್ತರು ನೋವಾಗಿದ್ದರೆ ಕ್ಷಮೆ ಕೇಳ್ತೀವಿ ಅನ್ನುವಂತ ಮಾತು ಹೇಳ್ತಾರೆ. ಅಲ್ಲ, ಕ್ಷಮೆ ಕೇಳಕ್ಕೆ ಏನು ಪದ ತಪ್ಪಿದೆ ಹೇಳಿ? ಅವರು ಭಾರತ ಮಾತೆಗೆ ಬೈದಿದ್ದಾರ? ಡಿ ಕೆ ಶಿವಕುಮಾರ್ ಅವರು ಭಾರತ ಮಾತೆಗೆ ಬೈದಿದ್ದಾರ? ಇಲ್ಲ ಕನ್ನಡ ಮಾತೆಗೆ ಬೈದಿದ್ದಾರ? ಯಾವುದಾದ್ರೂ ಧರ್ಮಕ್ಕೆ ಬೈದಿದ್ದಾರ? ಈ ಹಾಡಲ್ಲಿ ನಮಸ್ತೆ ಸದಾವತ್ಸಲೆ ಹಾಡಲ್ಲಿ ಯಾವುದಾದ್ರೂ ಮುಸಲ್ಮಾನರಿಗೆ ಬೈದಿರೋ ಪದ ಇದೆಯಾ ಇದರಲ್ಲಿ? ಇಲ್ಲ. ಇದರಲ್ಲಿ ಆಶ್ಚರ್ಯ ಆಗ್ತೈತೆ. ಈಗ ಯಾರನ್ನೋ ನೀವು ಬೈದು ಬಿಟ್ರೆ ಏನೋ ಕೆಟ್ಟ ಪದ ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಯಾರಿಗೋ ಏನೋ ಕೆಟ್ಟ ಪದ ಯೂಸ್ ಮಾಡ್ತೀರಾ, ವಲ್ಗರ್ ಯೂಸ್ ಮಾಡ್ತೀರಾ, ಅದಕ್ಕೆ ಕ್ಷಮಾಪಣೆ ಕೇಳಕ್ಕೆ ನಮ್ಮ ಇದರಲ್ಲಿ ಕೇಳಬೇಕು, ಧರ್ಮ ಕೇಳ್ತಾರೆ. ಇಲ್ಲಿ ಯಾರಿಗೆ ಬೈದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಯಾರಿಗೂ ಬೈದಿಲ್ಲ. ನಮಸ್ಕಾರ ಆಗ್ತೀನಿ ಈ ತಾಯಿಗೆ, ಭಾರತ ಮಾತೆಗೆ ಅಂತ ಹೇಳಿದ್ದಾರೆ. ತಪ್ಪೇನದರಲ್ಲಿ? ನಾನೇ ಹೇಳಿದ್ದು ವಿಧಾನಸಭೆಯಲ್ಲಿ, ನಾನೇ ಕೇಳಿದ್ದು ಅವ್ರಿಗೆ. RSS ಬಗ್ಗೆ ನಾನು ಮಾತಾಡಿದೆ. ಅವಾಗ ಅವರು ನಮಸ್ತೆ ಸದಾ ವತ್ಸಲೆ ಅಂತೇಳಿ ನನಗಿಂತ ಚಂದಾಗಿ ಹಾಡು ಹೇಳಿದ್ರು. ತಪ್ಪೇನು? ಅದರಿಂದ ಬಾನು ಮುಸ್ತಾಕ್ ಅವರ ಬದಲಾವಣೆ ಮಾಡಬೇಕು, ಉದ್ಘಾಟನಾ ಚೇಂಜ್ ಮಾಡಬೇಕು ಅಂತ ಒತ್ತಾಯಗಳನ್ನು ಹಾಕಿದ್ರೆ, ಆದರೆ ಸರ್ಕಾರ ಯಾವುದೇ ರೀತಿಯ ಬದಲಾವಣೆ ಮಾಡಲ್ಲ ಅನ್ನುವಂತ ಪಟ್ಟನ್ನು ನೋಡಿ. ಮುಸಲ್ಮಾನರು ಹೇಳ್ತಾ ಇದ್ದಾರೆ. ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದೆ, ಯಾರೋ ಮುಸಲ್ಮಾನರು ಹೇಳಿದ್ದಾರೆ ನಾವು ಮೂರ್ತಿ ಪೂಜೆ ಮಾಡಲ್ಲ, ಯಾವುದೇ ಪಾರ್ಟಿ ಮಾಡು ಅಂತ ಹೇಳಿದ್ರು ಅದು ಅಪರಾಧ ಅಂತ ಹೇಳಿದ್ದಾರೆ. ಈಗ ಚಾಮುಂಡೇಶ್ವರಿ ಪೂಜೆ ಮಾಡಿ ದಸರಾ ಹೊರಡೋದು, ಚಾಮುಂಡೇಶ್ವರಿಗೆ ಹೂವು ಹಾಕಬೇಕು, ಕೈ ಮುಗಿಬೇಕು, ಪೂಜೆ ಮಾಡಬೇಕು, ಆಮೇಲೆ ಹೊರಡೋದು. ಅವ್ರ ಧರ್ಮದಲ್ಲಿ ಹಂಗೆ ಮಾಡೋಕ್ಕೆ ಅವಕಾಶ ಇಲ್ಲಲ್ಲ. ಯೋಚನೆ ಮಾಡಬೇಡ. ಕಾಂಗ್ರೆಸ್ ಪಾರ್ಟಿಗೆ ಈ ವೋಟ್ ಒಂದು ಬಿಟ್ಟರೆ, ಮುಸಲ್ಮಾನರು ವೋಟ್ ಒಂದು ಬಿಟ್ಟರೆ ಬೇರೆ ಏನು ಅವ್ರ ತಲೆಯಲ್ಲಿ ಬರ್ತಾ ಇಲ್ಲ. ಬೇರೆ ಹಂಗಾರೆ ಹಿಂದೂಗಳಲ್ಲಿ ಯಾರು ಯೋಗ್ಯತೆ ಇಲ್ವಾ? ಕಾಂಗ್ರೆಸ್ ಪಾರ್ಟಿಗೆ ಹಿಂದೂಗಳು ಯಾರು ಯೋಗ್ಯತೆ ಇಲ್ದವ್ರು ಹಿಂದೂಗಳು, ಅವ್ರಿಗೆ ನಾವು ದಸರಾ ಉದ್ಘಾಟನೆ ಕರೆಯೋಕ್ಕಾಗಲ್ಲ. ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಇದಕ್ಕೆ ನಮ್ಮ ಸರ್ಕಾರ ಬಂದರೆ 100% ಇದಕ್ಕೊಂದು ಕಾನೂನನ್ನು ತರ್ತೀನಿ. ಮುಂದೆ ನಮ್ಮ ಸರ್ಕಾರ ಬಂದಾಗ ಇದಕ್ಕೊಂದು ಕಾನೂನನ್ನು ತಂದು ಯಾರು ಚಾಮುಂಡೇಶ್ವರಿಯನ್ನ ನಮ್ಮ ದೇವರು ಅಂತ ಒಪ್ಕೊಂತಾರೋ ಅವ್ರು ಮಾತ್ರ ಈ ಉದ್ಘಾಟನೆಯನ್ನ ಮಾಡೋಕ್ಕೆ ಅವಕಾಶ ಅಂತ ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೊಂದು ಕಾನೂನು ತರ್ತೀರಿ. ಇದಕ್ಕೊಂದು ಇತಿಶ್ರೀ ಆಡ್ತೀರಿ ನಾವು. ನೋಡಿ, ಪರಮೇಶ್ವರ್ ಬಹಳ ಹಿರಿಯರು, 2 ಸರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ನಿಜವಾಗೂ ಅವರು ಯಾವತ್ತೋ ಮುಖ್ಯಮಂತ್ರಿ ಆಗಿ ಹೋಗ್ಬೇಕಾಗಿತ್ತು. ಕಾಂಗ್ರೆಸ್ ಪಾರ್ಟಿ ಅವ್ರ ನಂತರ ಕರ್ಬೇವಿನ ಸೊಪ್ಪು ಥರ ಇಟ್ಕೊಂಡಿದ್ದಾರೆ. ಯಾವಾಗ ಬೇಕೋ ಅದು ಸಾಂಬಾರ್ಗೆ ಹಾಕ್ಕಂತಾರೆ. ಊಟ ಮಾಡೋ ಟೈಮ್ ಕರೆಕ್ಟಾಗಿ ಮುಖ್ಯಮಂತ್ರಿ ಪದವಿ ಬರೋ ಟೈಮ್ಗೆ ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಎಲ್ಲೆಲ್ಲಿ ಹೆಂಗಿರ್ತಾರೋ ಹಂಗಿರ್ತಾರೆ. ಪಾಪ ಪರಮೇಶ್ವರ್ ಕತೆ ಹಂಗೆ ಆಗಿದೆ. ಒಳ್ಳೆಯವರು. ಥ್ಯಾಂಕ್ ಯು.